ಅಸ್ಸಲಾಮುಅಲೈಕುಮ್. ಎಲ್ಲರಿಗೂ ಸ್ವಾಗತ ಇದೆ ಫ್ರೆಂಡ್ಸ್. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಚಾನಲ್ನಲ್ಲಿ ನಿಮಗೆಲ್ಲ ಸ್ವಾಗತ ಇದೆ ಫ್ರೆಂಡ್ಸ್. ನನ್ನ ಹೊಸ ಚಾನಲ್ ಇದು. ಚಾನಲ್ ಹೆಸರು ಮನೆ ಮನೆ ಸಿಂಪಲ್ ಲೈಫ್ ಅಂತ. ಪ್ಲೀಸ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ನಮ್ಮ ಊರು ಶಿವಮೊಗ್ಗದಿಂದ ನಾನು ಬ್ಲಾಗ್ ಮಾಡ್ತೀನಿ. ಪಾರ್ಸಲ್ ಬಂದಿದೆ, ಸಪೋರ್ಟ್ ಮಾಡಿರಿ. ಇದು ಸ್ಯಾಟಿನ್ ಮತ್ತು ನೆಟ್ ಫ್ಯಾಬ್ರಿಕ್, ಇದು ಮೆಟೀರಿಯಲ್ ಹೊಲಿಯೋದು. ನನ್ನ ಜವೇರಿಯಾಗೆ ತರಿಸಿದ್ದೆ ನಾನು. ನೋಡೋಣ ಏನಾಗತ್ತೆ ಅದರಲ್ಲಿ ಅಂತ. 10 ಮೀಟ್ರ್ ನೆಟ್ ಫ್ಯಾಬ್ರಿಕ್ ಇದೆ, 3 ಮೀಟ್ರ್ ಸ್ಯಾಟಿನ್ ಬಟ್ಟೆ ಇದೆ. ಪರ್ಪಲ್ ಕಲರ್ನಲ್ಲಿ ತರಿಸಿದ್ದೆ. ಓಪನ್ ಮಾಡ್ತಾ ಇದ್ದಾಳೆ ಈಗ ಜವೇರಿಯಾ. ನಿಧಾನ ಆಮೇಲೆ ಕವರ್ ಹರಿದಿ, ಬಟ್ಟೆ ಹರಿದಿ. ಹಾಂ, ಬಿತ್ತದು ಬಟ್ಟೆ ಎಲ್ಲ. ಇವ್ರದ್ದು ನೋಡ್ರಿ ಚಿಂಕಿ. ನೋಡ್ರಿ ಎಷ್ಟು ಮೀಟರ್ ಇದೆ ಮಮ್ಮ? 3 ಮೀಟರ್. ಇದು 3, ಇದು ಅದು 10 ಮೀಟರ್ ಅಂತ ಬರ್ತಾ ಇದೆ. ಅದರಲ್ಲಿ ನೋಡ್ಬೇಕು ಎಷ್ಟಿದೆ ಅಂತ ಮೆಜರ್ಮೆಂಟ್ ಮಾಡಿ. पर्पल कलर। वो 10 मीटर है माँ उसमें। 10 मीटर ಇದೆ ಅದರಲ್ಲಿ ಸರಿಯಾಗಿ. ನೋಡೋಣ ಏನಾಗತ್ತೆ ಅದರಲ್ಲಿ ಅಂತ ನೋಡ್ತೀನಿ, ಆಮೇಲೆ ನೋಡೋಣ. ಇವಳು ನೋಡ್ರಿ, ನಮ್ಮ ಮೊಮ್ಮಗಳು ಇವಳು. ಜವೇರಿಯಾ ದೊಡ್ಡಪ್ಪನ ಮೊಮ್ಮಗಳು ಅವಳು. ಅಂದರೆ ನಮಗೂ ಅದೇ ಆಗತ್ತೆ ಮೊಮ್ಮಗಳು ಅಂತ. ಅಲ್ಲಿ ಟಿ ವಿಯಲ್ಲಿ ಕಾಪಿರೈಟ್ ಬರತ್ತೆಪ್ಪ, ಅದು ಸೌಂಡ್ ಕಮ್ಮಿ ಮಾಡಿದ್ದೀನಿ. ಟಿ ವಿಯಲ್ಲಿ ಬರ್ತಾ ಇದೆ ಪುಷ್ಪ 2. ಇವನೊಬ್ಳು, ಇಬ್ಬರು ಇರೋದು ಮಕ್ಕಳು. ನಮ್ಮ ನಾಜಿಮಗೆ ಬರೀ ಕುರ್ಕುರೆ ತಿನ್ನೋದು ಇವ್ರ ಕೆಲಸ. ಊಟ ಮಾಡಲ್ಲ, ಬರೀ ಕುರ್ಕುರೆ ಆಟ, ಬರೀ ಕುರ್ಕುರೆ ತಿನ್ನೋದು. ನೋಡ್ರಿ ಅಲ್ಲಿ ಹೆಂಗೆ ಮಾಡ್ತಾಯಿದ್ದೆ ನಾನು, ಹೆಂಗೆ ಮಾಡ್ತಾಯಿದ್ದೆ ನಮ್ಮ ಜವೇರೆ. ನೋಡ್ರಿ ಹೆಂಗೆ ಮಾಡ್ತಾ ಇದ್ದಾಳೆ ಅಂತ. ನನ್ನ ಮಗನ ಫೇವ್ರೆಟ್ ಶೋ ಅಂದರೆ ತಾರಕ್ ಮೆಹ್ತಾ ಕಾ ಉಲ್ಟಾ ಚಶ್ಮಾ ಫ್ರೆಂಡ್ಸ್. ಅಲ್ಲಿ ಸೀಟಿ ಶಬ್ದ ಬರ್ತಾ ಇದೆ, ಕುಕ್ಕರ್ ಸೀಟಿ. ನೋಡ್ರಿ ಇಲ್ಲಿ ಇವ್ರದ್ದು ನೋಡ್ರಿ ನಾಟಕ, ನೋಡ್ರಿ ಇವ್ರದ್ದು ಅಣ್ಣ ತಂಗಿ ನಾಟಕ ನೋಡ್ರಿ ಫ್ರೆಂಡ್ಸ್. ಇವ್ರದ್ದು ಇಬ್ರದ್ದು ಮತ್ತೆ ಬಂದ ನೋಡ್ರಿ ಫ್ರೆಂಡ್ಸ್. ಬರೀ ಇದೇ ಕೆಲಸ ಇವಂದು. ಹಾಂ, ಮನೆಗೆ ಹೋಗ್ತಾನೆ ಮತ್ತೆ ಬರ್ತಾನೆ, ಮನೆಗೆ ಹೋಗ್ತಾನೆ ಮತ್ತೆ ಬರ್ತಾನೆ. ಹಾಂ, ಅದೇ ಕೆಲಸ. ಬರೀ ಫ್ರೆಂಡ್ಸ್ ಟೊಮ್ಯಾಟೊ ಚಟ್ನಿ ಮಾಡೋಣ. ಅದಕ್ಕೆ ನಾನು ಸ್ಟವ್ ಮೇಲೆ ಕಡಾಯಿ ಇಟ್ಟಿದ್ದೀನಿ. ಅದರಲ್ಲಿ ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ನೋಡ್ರಿ, ಇಲ್ಲಿ ಈರುಳ್ಳಿ ಟೊಮ್ಯಾಟೊ ಕಟ್ ಮಾಡಿದ್ದೀನಿ. ಇಲ್ಲಿದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಆಮೇಲೆ ಕೊತ್ತಂಬರಿ ಪೇಸ್ಟ್. ಕೊತ್ತಂಬರಿ ತುಂಬ ಸಸ್ತಾಗಿದೆ, ಅದಕ್ಕೆ ನಾನು ಏನು ಮಾಡಿದೆ, ಪೇಸ್ಟ್ನಲ್ಲಿ ಒಂದು ಸ್ವಲ್ಪ ವೆನಿಗರ್ ಹಾಕಿ ಪೇಸ್ಟ್ ಮಾಡಿದೆ. ಅದು ಇಟ್ಕೊಳ್ಳೋಕ್ಕೆ ಈಸಿನೂ ಆಗುತ್ತೆ, ವೇಸ್ಟು ಆಗಲ್ಲ ಫ್ರೆಂಡ್ಸ್. ನೋಡ್ರಿ, ಇಲ್ಲಿ ನಾನು ಈರುಳ್ಳಿ ಹಾಕಿದೆ, ಅದರಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಕೊತ್ತಂಬರಿ ಸೊಪ್ಪಿನ ಪೇಸ್ಟ್ ಹಾಕಿದೆ. ನಾನು ಫಸ್ಟಾಗಿ ಸಾಸಿವೆ, ಕರಿಬೇವು ಸೊಪ್ಪು ಅದೆಲ್ಲ ಹಾಕಿಲ್ಲ. ನನ್ನ ಸ್ಟೈಲ್ನಲ್ಲಿ ನಾನು ಮಾಡ್ತಾಯಿದ್ದೀನಿ. ನೀವು ಟ್ರೈ ಮಾಡಿರಿ, ತುಂಬ ಟೇಸ್ಟಿ ಇರುತ್ತೆ. ಹಾಗೂ ಸಿಂಪಲ್ಲು ಟೊಮ್ಯಾಟೊ ಚಟ್ನಿ ಇದು. ಇದರಲ್ಲಿ ನಾನು ಹಾಕ್ತಾಯಿರೋದು ಅರಿಶಿನ ಪೌಡರ್, ಆಮೇಲೆ ಖಾರದ ಪುಡಿ, ಆಮೇಲೆ ಟೇಸ್ಟಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ತೀನಿ. ತುಂಬಾ ಸಿಂಪಲ್ ಇದೆ ಫ್ರೆಂಡ್ಸ್ ಟೊಮ್ಯಾಟೊ ಚಟ್ನಿ ಮಾಡೋದು. ನನಗೆ ಅಚ್ಚ ಕನ್ನಡ ಬರೋದಿಲ್ಲ, ಎಷ್ಟು ಬರುತ್ತೆ ಅಷ್ಟು ಮಾತಾಡ್ತೀನಿ. ಪ್ಲೀಸ್ ನೀವು ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡ್ರಿ, ಇಲ್ಲಿ ಎಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು. ಈಗ ಒಂದು ಸ್ವಲ್ಪ ನಾನು ಈ ಥರ ಮಾಡ್ತೀನಿ.
ಯಾಕಂದರೆ ಬೇಗ ಟೊಮೆಟೊ ಬೇಯುತ್ತೆ ಈ ಥರ ಮಾಡಿದರೆ. ಇದು 10 ನಿಮಿಷದಲ್ಲಿ ರೆಡಿ ಆಗುತ್ತೆ ಫ್ರೆಂಡ್ಸ್. ಇದರಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಟೇಸ್ಟಿಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ ಟೊಮೆಟೊ ಚಟ್ನಿ. ಬೇಕಾದರೆ ನೀವು ಟ್ರೈ ಮಾಡ್ಬೋದು. ಸಿಂಪಲ್ ಇದೆ, ಈಸಿ ಇದೆ, ಆದರೂ ಬೇಗನೂ ರೆಡಿ ಆಗುತ್ತೆ 10 ನಿಮಿಷದಲ್ಲಿ. ನೋಡಿರಿ, ಇದನ್ನು ಮಿಕ್ಸ್ ಮಾಡ್ತೀನಿ. ಈಗ ಇದರಲ್ಲಿ ಒಂದು ಸ್ವಲ್ಪ ನೀರು ಹಾಕ್ತೀನಿ. ಟೊಮ್ಯಾಟೊ ಈರುಳ್ಳಿ ಒಂದು ಸ್ವಲ್ಪ ಚೆನ್ನಾಗಿ ಮೆತ್ತಗಾಗಬೇಕು, ಅದಕ್ಕೆ ಒಂದು ಸ್ವಲ್ಪನೇ ಹಾಕಿದೆ ನಾನು ನೀರು ಇಲ್ಲಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ತೀನಿ ಫ್ರೆಂಡ್ಸ್. ರೆಡಿ ಆಗುತ್ತೆ ಟೊಮೆಟೊ ಚಟ್ನಿ. ಇದರ ಜೊತೆ ಹಪ್ಪಳನೂ ಫ್ರೈ ಮಾಡ್ತೀನಿ ಫ್ರೆಂಡ್ಸ್. ಇಲ್ಲಿ ಅಕ್ಕಿ ಹಪ್ಪಳ ಇದೆ, ಆಮೇಲೆ ಇದು ಕಾಳು ಮಸಾಲೆ ಹಪ್ಪಳ. ಇದು ಅದೇ ಮಾಡ್ತಾರಲ್ಲ, ಕಡಲೆ ಹಸಿರು ಕಡಲೆ ಅದೆಲ್ಲ ಹಾಕಿ ಮಾಡ್ತಾರಲ್ಲ ಕಾಳುಗಳು ಹಪ್ಪಳ, ಅದು ನಮ್ಮ ನಾದಿನಿ ಕೊಟ್ಟಿರೋದು ತಮ್ಮನಿಗೆ ತಿನ್ನೋಕ್ಕೆ. ನಮಗೇನು ಅಷ್ಟು ಇಷ್ಟ ಇಲ್ಲ ಫ್ರೆಂಡ್ಸ್ ಅದು, ಅದಕ್ಕೆ ನಾವು ಅಕ್ಕಿ ಹಪ್ಪಳ ತಿಂತೀವಿ ಮಕ್ಕಳು ಮತ್ತು ನಾನು. ನಮ್ಮ ಯಜಮಾನರಿಗೆ ಆ ಹಪ್ಪಳ ಕೊಟ್ಟರೆ ಫ್ರೈ ಮಾಡಿ ತಿಂತಾರೆ ಅವರು, ಭಾಳ ಇಷ್ಟ ಅವರಿಗೆ. ನೋಡಿರಿ, ರೆಡಿ ಆಯಿತು ಫ್ರೆಂಡ್ಸ್ ಟೊಮ್ಯಾಟೊ ಚಟ್ನಿ. ದಸ್ತರ್ ಬಿ ಬಿಚ್ಚಾಬಾ. ಈಗ ಊಟಕ್ಕೆ ಕೊಡ್ತೀನಿ ಅವರಿಗೆ. ಇವತ್ತಿನ ನಿಮಗೆ ವ್ಲಾಗ್ ಇಷ್ಟ ಆದರೆ ಫ್ರೆಂಡ್ಸ್ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ಗೆ ಪ್ಲೀಸ್ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್.